ಗಾಂಧಿ ಮತ್ತೆ ನೆಹರು ಇವರಿಬ್ಬರ ಬಗ್ಗೆ ಅವಹೇಳನಕಾರಿಯಾಗಿ ದ್ವೇಷ ಭಾಷಣವನ್ನ ಮಾಡಿದಂತಹ ಕೇಸಿಗೆ ಸಂಬಂಧಪಟ್ಟಂತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಇದೀಗ ಕೇಸನ್ನು ದಾಖಲು ಮಾಡಲಾಗಿದೆ. ಗುರುಮಠಕಲ್ ಪೊಲೀಸರಿಂದ ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಯತ್ನಾಳ್ ವಿರುದ್ಧವಾಗಿ. ಫೆಬ್ರವರಿ 21ರಂದು ನಡೆದಿದ್ದಂತಹ ಶಿವಾಜಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದರು ಯತ್ನಾಳ್. ಯಾದಗಿರಿ ಜಿಲ್ಲೆ ಗುರುಮಠಕಲ್ ಪಟ್ಟಣದಲ್ಲಿ ನಡೆದಿದ್ದಂತಹ ಕಾರ್ಯಕ್ರಮ. ಈ ವೇಳೆ ಗಾಂಧಿ ನೆಹರು ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದಂತಹ ಯತ್ನಾಳ್ ವಿರುದ್ಧವಾಗಿ ಗಾಂಧಿ ಭಾರತ ಅಲ್ಲ ಪಾಕಿಸ್ತಾನದ ರಾಷ್ಟ್ರಪಿತ ಅಂತ ಹೇಳಿದ ಯತ್ನಾಳ್. ನೆಹರು ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಶಾಸಕ ಯತ್ನಾಳ್. ಇದೇ ಕಾರಣಕ್ಕೆ ಯತ್ನಾಳ್ ವಿರುದ್ಧ ಕೇಸನ್ನು ದಾಖಲಿಸಿದ್ದಾರೆ ಪೊಲೀಸರು. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಗುರುಮಠಕಲ್ ಪೊಲೀಸರಿಂದ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಾಗಿದೆ. ಫೆಬ್ರವರಿ 21ರಂದು ನಡೆದಿದ್ದಂತಹ ಶಿವಾಜಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಷಣವನ್ನ ಮಾಡಿದರು. ಇದು ಯಾದಗಿರಿ ಜಿಲ್ಲೆ ಗುರುಮಠಕಲ್ ಪಟ್ಟಣದಲ್ಲಿ ನಡೆದಿದ್ದಂತಹ ಕಾರ್ಯಕ್ರಮ. ಅಲ್ಲಿ ಗಾಂಧಿ ಮತ್ತೆ ನೆಹರು ಇವರಿಬ್ಬರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ರು ಯತ್ನಾಳ್. ಅಲ್ಲಿ ಗಾಂಧಿ ಭಾರತದ ಪಿತಾಮಹ ಅಲ್ಲ ಪಾಕಿಸ್ತಾನದ ರಾಷ್ಟ್ರಪಿತ ಅಂತ ಹೇಳಿದರು. ನೆಹರು ಬಗ್ಗೆ ಕೂಡ ಅವಹೇಳನಕಾರಿಯಾಗಿ ಮಾತನಾಡಿದರು. ಇದೇ ಕಾರಣಕ್ಕೆ ಯತ್ನಾಳ್ ವಿರುದ್ಧ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಗುರುಮಠಕಲ್ ಪೊಲೀಸರು ಸ್ವಯಂ ಪ್ರೇರಿತವಾಗಿ. BNS ಆಕ್ಟ್ನ ಅಡಿಯಲ್ಲಿ 196, 299, 302, 352 ಹಾಗೆ 353 ಅಡಿ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಅಂದರೆ ಪ್ರಚೋದನಕಾರಿಯನ್ನ ಮಾಡ್ತಾ ಇದ್ದಾರೆ ಜನರಿಗೆ. ಸೊ ಜನರಲ್ಲಿ ಒಂದು ರೀತಿ ದ್ವೇಷವನ್ನ ಬಿತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ BNS ಆಕ್ಟ್ ಅಡಿಯಲ್ಲಿ ಒಂದು 5 ಆಕ್ಟ್ಗಳ ಮುಖಾಂತರ ಈಗ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಅದರ ಅಡಿಯಲ್ಲಿ. ಆದರೆ ಯತ್ನಾಳ್ ಗುರುಮಠಕಲ್ ಪೊಲೀಸರಿಂದ ಸ್ವಯಂ ಪ್ರೇರಿತವಾಗಿ ವಿರುದ್ಧವಾಗಿ ದೂರನ್ನು ದಾಖಲಿಸಿಕೊಂಡಿದ್ದಾರೆ ಗುರುಮಠಕಲ್ ಪೊಲೀಸರು. ಫೆಬ್ರವರಿ 21ರಂದು ನಡೆದಿದ್ದಂತಹ ಈ ಒಂದು ಏನು ಫಂಕ್ಷನ್ ಇತ್ತು, ಜಯಂತಿ ನಡೀತಾ ಇತ್ತು. ಈ ಒಂದು ಜಯಂತಿಯಲ್ಲಿ ಈ ರೀತಿ ಮಾತನಾಡಿದ್ದಾರೆ ಯತ್ನಾಳ್. ಗಾಂಧಿ ಮತ್ತು ನೆಹರು ಬಗ್ಗೆ ಅವಹೇಳನವಾಗಿ ದ್ವೇಷದ ಭಾಷಣವನ್ನು ಮಾಡಿದ್ದಾರೆ. ಹಾಗಾಗಿ ಜನರಲ್ಲಿ ಬೇರೆ ರೀತಿಯಂತಹ ವಿಷ ಬಿತ್ತುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅಂದರೆ ಯತ್ನಾಳ್ ವಿರುದ್ಧವಾಗಿ ಸ್ವಯಂ ಪ್ರೇರಿತವಾಗಿ ದಾಖಲಾಗಿರುವಂತಹ ಸುದ್ದಿ ಇದು, ಕೇಸ್ ಇದು. ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ, ಗಾಂಧಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ, ಗಾಂಧಿ ಪಾಕಿಸ್ತಾನದ ರಾಷ್ಟ್ರಪಿತ ಅಂತ ಎಲ್ಲ ಮಾತನಾಡಿದ್ದಾರೆ. ಹಾಗಾಗಿ ಈ ರೀತಿ ಪಬ್ಲಿಕ್ ಪ್ಲೇಸ್ನಲ್ಲಿ ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡೋದು ತಪ್ಪು ಅಂತೇಳಿ ಗುರುಮಠಕಲ್ ಪೊಲೀಸರು ತಮ್ಮ FIR ಠಾಣೆಯಲ್ಲಿ FIR ಹಾಕಿಸ್ಕೊಂಡಿದ್ದಾರೆ.